ಕೊಲೆ ಕೇಸಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಬಂಧನವಾಗಿರೋದು ನಿಜವಾಗ್ಲೂ ಘಟನೆ ಹೇಗೆ ನಡೆದಿದೆ ಏನಂತ ಹೇಳಿದ್ರೆ, ಒಂದು ಕೊಲೆ ಅನ್ನೋ ಕೇಸ್ ಬೇರೆ, ಅದರಲ್ಲಿ ಯಾರು A1 A2 A3 ಅಂತ ಹೇಳುವುದು ಬೇರೆ, ಯಾರ ಪಾತ್ರ ಏನು, ಯಾರಿಗೆ ಶಿಕ್ಷೆಗಳಾಗಬಹುದು ಅಂತ ಬಂದಾಗ ಚಾರ್ಜ್ ಶೀಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸ್ಪಾಟಲ್ಲಿ ಯಾರ್ಯಾರಿದ್ರು, ಹೊಡೆದವರು ಯಾರ್ಯಾರು, ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120B ಅದರ ಪಾತ್ರ ಏನು ಅಂದರೆ, ಒಂದು ಕೊಲೆ ಆಗಬೇಕು ಅಂತ ಹೇಳಿದ್ರೆ ಮೊದಲಿಗೆ ಅದರ ಬಗ್ಗೆ ಒಂದು ಪ್ಲಾನ್ ಆಗಬೇಕಾಗತ್ತೆ. ಪ್ಲಾನ್ ಎಷ್ಟು ಜನ ಸೇರ್ಕೊಂಡು ಈ ಪ್ಲಾನ್ ಮಾಡಿದ್ರು, ಒಬ್ಬರ ಇಬ್ಬರ 5 ಜನನ 7 ಜನನ, ಮತ್ತು ಸಿದ್ಧತೆ ಪ್ರಿಪ್ರೇಷನ್, ಯೋಜನೆ ಮಾಡೋದೊಂದು ಭಾಗ, ಸಿದ್ಧತೆ ಮತ್ತು ಸ್ಥಳ, ಆಗಮಿಸಿದಂಥ ಜನ, ಆ ಭಾಗದಲ್ಲಿ ನಡೆದಂಥ ಘಟನೆ ಏನಾಗುತ್ತೆ. ನಿಮಗೆ ಯಾರೋ ಒಬ್ಬರು ರೋಡ್ ರೇಸ್ ಸಂದರ್ಭದಲ್ಲಿ ಯಾರೋ ಒಬ್ಬನಿಗೆ ಯಾರೋ ಹೊಡೆದು ಬಿಡ್ತಾನೆ, ಕಾರ್ ಟಚ್ ಆಗಿಬಿಡ್ತು, ನೀವು ಓವರ್ಟೇಕ್ ಮಾಡ್ತಿದ್ದ, ನನಗೆ ಅಡ್ಡಗಟ್ಟಬಿಟ್ಟ, ಬೈದ, ಹೊಡೆದಾಗ ಸತ್ತು ಹೋಗ್ಬಿಡ್ತಾರಲ್ಲ, ಅದು ಸಾವೇ, ಆದರೆ ಅದು ಮರ್ಡರ್ ಅಂತ ಕರೆಸ್ಕೊಳ್ಳಲ್ಲ. ನೋ, ರೋಡ್ ರೇಸ್ ಸಂದರ್ಭದಾಗಿದ್ದಂಥ ದುರಂತ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಅವನಿಗೆ ಮನೆ ಬಿಟ್ಟಾಗ್ಲೇ ಕಾರ್ ತೊಗೊಂಡು ಬಂದು ಇವತ್ತು ಯಾರನ್ನೋ ಸಾಯಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ, ಅಲ್ಲಿ ಏನೋ ಒಂದು ಗಲಾಟೆ ನಡೆದುಬಿಡ್ತು, ಹೊಡೆದ, ಅವ್ನು ಸತ್ತು ಹೋಗ್ಬಿಟ್ಟ. ಅವನಿಗೆ ಮರ್ಡರ್ ಮಾಡ್ತಕ್ಕಂಥ ಇಂಟೆನ್ಷನ್ ಇರಲಿಲ್ಲ ಅಂತ. ಕ್ರಿಮಿನಾಲಜಿಲಿ ಯಾವಾಗಲೂ ಅಥವಾ ನ್ಯಾಯಾಂಗದಲ್ಲಿ ಇಂಟೆನ್ಷನ್ ದೊಡ್ಡ ಪಾತ್ರವನ್ನು ವಹಿಸುತ್ತೆ. ಅವನಿಗೆ ಆ ಉದ್ದೇಶ ಇಟ್ಕೊಂಡೇ ಬಂದಿದ್ದಾಗ ಅವನು ಮರ್ಡರ್ ಮಾಡಲೇಬೇಕು ಅಂತ ಬಂದಿದ್ದ, ಮರ್ಡರ್ ಮಾಡಿಬಿಟ್ಟು ಹೋದ ಅಂಥೇಳಿ. ಬಟ್ ಈ ಕೇಸಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಏನಾಗಿದೆ ಅಂದರೆ, ಬಂಧಿತ 3 ಆರೋಪಿಗಳಿಗೆ ಇದೀಗ ನ್ಯಾಯಾಂಗ ಬಂಧನವಾಗಿದೆ. ಪ್ರಕರಣದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ A3 ಆರೋಪಿ ನಂಬರ್ 3, ಸುಚಿತ್ರಾ ಅಂದರೆ ಸುಚಿತ್ರಾಗಿ ಕಮಲಾಕರ್ ಭಟ್ಗೆ ಏನೋ ಸಂಬಂಧ ಇತ್ತು ಅಂತ ಆರೋಪಿಸಲಾಗಿದೆಯಲ್ಲ, ಆ ಸುಚಿತ್ರಾ ಈ ಕೇಸಲ್ಲಿ A1, ಲೋಕನಾಥ್ ಅನ್ನೋ ವ್ಯಕ್ತಿ A2, ಆಕಾಶ್ ಅನ್ನೋ ವ್ಯಕ್ತಿ A4. 4 ಜನರನ್ನ ತಡರಾತ್ರಿ ಕೋರ್ಟ್ಗೆ ಹಾಜರುಪಡಿಸಿದ್ರು ಪೊಲೀಸರು. ಸಿದ್ದಾಪುರ JMFC ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಸಂತ ಕೊಲೆಗೈದಂಥ ಆರೋಪ ಹೊತ್ತಿರತಕ್ಕಂಥ 4ವರಿಗೂ ಕೂಡ ನ್ಯಾಯಾಂಗ ಬಂಧನ ಆಗಿದೆ. ಇದೀಗ ಕಾರವಾರ ಜೈಲಿಗೆ ಬಂಧಿತ ಆರೋಪಿಗಳನ್ನು ರವಾನೆ ಮಾಡಲಾಗಿದೆ. ಉತ್ತರ ಕನ್ನಡದಲ್ಲಿ ಕಮಲಾಕರ್ ಭಟ್ ವಿರುದ್ಧವಾಗಿ ಒಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ವಸಂತನನ್ನು ಯಾರು ಕೊಲೆ ಮಾಡಿದ್ರೋ ಕಠಿಣ ಶಿಕ್ಷೆ ಕೊಡಿ ಅಂತೇಳಿ SP ಎದುರುಗಡೆ ಗ್ರಾಮಸ್ಥರು ಬಂದು ಕೇಳಿದ್ದಾರೆ. SP ದೀಪನ್ ಎದುರುಗಡೆನೆ ಅವರ್ಗುಪ್ಪ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ಪ್ರಕರಣ ಏನು ನೋಡಿ, 20 ವರ್ಷಗಳ ಹಿಂದೆ ಈ ಮಹೇಶ್ ಮತ್ತು ಸುಚಿತ್ರಾ ಅನ್ನೋರು ಪ್ರೀತಿಸ್ಕೊಂಡು ಮದುವೆ ಆಗಿದ್ರು. ಇವರು ಕಳೆದ ಹಲವು ವರ್ಷಗಳಿಂದ ದಂಪತಿ ಬೆಂಗಳೂರಲ್ಲಿ ವಾಸ ಮಾಡ್ತಾಯಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆ್ಯಕ್ಟಿವ್ ಆಗಿದ್ದರು ಸುಚಿತ್ರಾ. ಫೇಸ್ಬುಕ್ ಮೂಲಕ ಹಲವರನ್ನು ಸಂಪರ್ಕ ಮಾಡಿದರು. ಇದರಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಕೂಡ ಒಬ್ಬರು. ಮೆಸೇಜ್ ಮೂಲಕ ಶುರುವಾಗಿದ್ದಂಥ ಸ್ನೇಹ ಮನೆ ಬಿಟ್ಟು ಹೋಗೋ ಹಂತಕ್ಕೆ ಬಂತು. 6 ತಿಂಗಳ ಹಿಂದೆ ಊರಿನ ಮನೆಯಲ್ಲಿ ಗಂಡನನ್ನೇ ಕೂಡ ಹಾಕ್ಬಿಟ್ಟು ಇವರು ಎಸ್ಕೇಪ್ ಆಗಿದ್ದರಂತೆ. 2 ಮಕ್ಕಳ ಜೊತೆಗೆ ಈ ಲೇಡಿ ಎಸ್ಕೇಪ್ ಆಗಿದ್ದಲ್ಲದೆ 2 ಮಕ್ಕಳ ಜೊತೆಗೆ ಎಲ್ಲಿಗೆ ಬಂದರು ಅಂದರೆ ಕಮಲಾಕರ್ ಭಟ್ ಮನೆಗೆ ಇವರು ಬಂದಿದ್ದು. ಗಲಾಟೆ ಆಯ್ತಲ್ಲ, ಗಲಾಟೆ ಆದಮೇಲೆ ಇದೇ ಕೊರಗಲ್ಲೋ ಬೇರೆ ಕಾರಣಗಳಿಗೋ ಸುಚಿತ್ರಾಳ ಗಂಡ ಇದ್ನಲ್ಲ, ಅವನಿಗೆ ಅನಾರೋಗ್ಯ ಆಗುತ್ತೆ. ಸೊ ಅನಾರೋಗ್ಯ ಆದಾಗ ಸುಚಿತ್ರಾ ಪತಿ ಮಹೇಶ್ ಅಣ್ಣ ವಸಂತ ಆಶ್ರಯ ಕೊಟ್ಟಿರ್ತಾನೆ. ಮಹೇಶ್ಗೆ ಅವ್ರ ಅಣ್ಣನೇ ಅಷ್ಟೇ, ಬಾ ಇಲ್ಲಿ ಇದ್ರು ಹುಷಾರಿಲ್ವಲ್ಲ, ಬಾ ನಿನಗೂ ಹೆಂಡತಿ ಈ ಥರ ಮಾಡಿಬಿಟ್ಟು ಹೋಗಿದ್ದಾಳೆ, ಇಲ್ಲಿ ಬಾ ಅಂತ ಇಟ್ಕೊಂಡಿದ್ದ ಅಂತ. ಇದಾದ ಮೇಲೆ ಏನಾಗುತ್ತೆ, ಈ 2 ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಹೋಗಿದ್ಲಲ್ಲ ಈ ತಾಯಿ, ಅದರಲ್ಲಿ ಒಬ್ಬ ಮಗಳು ನನಗೆ ಇಲ್ಲಿ ಹಿಂಸೆ ತಾಳಕ್ಕಾಗ್ತಾ ಇಲ್ಲ ಅಂತ. ಇದು ಯಾಕೆ ಅಂತ ಹೇಳಿದ್ರೆ, ಆ ಮಗಳೇ ಅಮ್ಮ ಈ ಥರ ಇಂಥವ್ರ ಜೊತೆಲಿ ಇದ್ದಾರೆ ಅಂಥೇಳಿ ಅವರ ಅಪ್ಪನಿಗೆ ಮೆಸೇಜ್ ಕೊಟ್ಟಿದ್ದದ್ದು. ಅದು ನೋಡಿ ಇಬ್ಬರಿಗೂ ಕಿರಿಕಿರಿ ಆಗಿತ್ತು. ಇದನ್ನ ಇಲ್ಲಿ ಹೇಳಿಬಿಟ್ಲಲ್ಲ ಅಂಥೇಳಿ ಮಗಳಿಗೆ ಇದೇ ಮಹಿಳೆ ಟಾರ್ಚರ್ ಕೊಡ್ತಾ ಇದ್ಲು ಅಂಥೇಳಿ ಸೇವ್ ಮೀ ಅಂತ ಮೆಸೇಜ್ ಮಾಡಿರ್ತಾಳೆ. ಕಿರುಕುಳ ತಾಳಲಾರದೆ ಈ ವಿಚಾರ ತಿಳಿದು ಅಣ್ಣನನ್ನು ಮಗಳ ರಕ್ಷಣೆ ಮಾಡೋಕ್ಕೆ ಹೇಳಿದ್ದ ಮಹೇಶ. ಮೊನ್ನೆ ಶಿವಮೊಗ್ಗ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗಿದ್ದು ವಸಂತ, ಮಹೇಶ್ ಪುತ್ರಿ ಜೊತೆಗೆ ಕಂಪ್ಲೇಂಟ್ ಕೊಡೋಕ್ಕೆ ಹೋಗಿದ್ದು ವಸಂತ್. ಆದರೆ ಅಪ್ರಾಪ್ತೆ ಆದ ಕಾರಣ ದೂರ ತಗೊಳ್ಳಲ್ಲ ಅವರು. ಶಿರಸಿ ಮಕ್ಕಳ ರಕ್ಷಣಾ ಇಲಾಖೆಗೆ ದೂರು ಕೊಡಿ ನೀವು, ಅದು ಇನ್ನು ಚಿಕ್ಕ ಹುಡುಗಿ ಅವಳು ನಾವು ಇಲ್ಲಿ ಕಂಪ್ಲೇಂಟ್ ತೊಗೊಳಕ್ಕಾಗಲ್ಲ, ಮಕ್ಕಳ ರಕ್ಷಣಾ ಇಲಾಖೆಗೆ ನೀವು ಹೋಗಿ ಕಂಪ್ಲೇಂಟ್ ಮಾಡಬಹುದು ಅಂತ ಹೇಳ್ತಾರೆ. ಇದರಂತೆ ಮಕ್ಕಳ ರಕ್ಷಣಾ ಇಲಾಖೆಗೆ ಅವಳು ಹೋಗಿ ದೂರು ಕೂಡ ಕೊಟ್ಟಿರ್ತಾಳೆ. ಈ ಮಧ್ಯೆ ಮೊನ್ನೆ ರಾತ್ರಿ ಊಟ ಮಾಡ್ತಿರ್ಬೇಕಾದ್ರೆ ಸುಚಿತ್ರಾ ಗ್ಯಾಂಗ್ ದಾಳಿ ಮಾಡುತ್ತೆ. ಸುಚಿತ್ರಾ ತಂದೆ ಲೋಕನಾಥ್ ಸೇರಿದಂತೆ ಹಲವರು ದಾಳಿ ಮಾಡ್ತಾರೆ. ಈ ಟೈಮಲ್ಲಿ ಕಮಲಾಕರ್ ಭಟ್ ಸ್ಪಾಟಲ್ಲಿ ಇದ್ರ ಅಂತ ನೋಡಿದ್ರೆ, ಕಮಲಾಕರ್ ಭಟ್ ಈ ಸಂದರ್ಭದಲ್ಲಿ ದಾಳಿಯಾದಂಥ ಸ್ಥಳದಲ್ಲಿ, ದಾಳಿಯಾದಂಥ ಸಮಯದಲ್ಲಿ ಆ ಟೈಮಲ್ಲಿ ಅವರಲ್ಲಿರಲಿಲ್ಲ. ಮಗಳನ್ನ ಕಳಿಸ್ಕೊಡು ಅಂತ ಹೇಳಿ ಹಲ್ಲೆ ಮಾಡಬೇಕಾದ್ರೆ ಚಾಕು ಇರಿತ ಆಗಿರೋದು. ಏನಾಗುತ್ತೆ, ಇದು ಗಂಡ ಹೆಂಡತಿ ಕಿತ್ತಾಡ್ಕೋತಾ ಇದ್ರು. ಆದರೆ ರಕ್ಷಣೆಗೆ ಬಂದಿದ್ದು ಮಹೇಶು, ವಸಂತು, ಪಕ್ಕದ ಮನೆ ಕುಮಾರ್. ಸೊ ಇದೇ ವೇಳೆ ಏನಾಗ್ಬಿಡುತ್ತೆ, ಎಲ್ಲ ಮಗಳನ್ನ ಎಳ್ಕೊಳ್ಬೇಕಾದಾಗ ಅವ್ರು 3 ಮಗಳನ್ನ ಕಾಪಾಡ್ಕೋಬೇಕು ಅಂತ ಓಡ್ ಬರ್ತಾರಲ್ಲ, ಅವಾಗ ಏನಾಗಿದೆ, ವಸಂತ ಅಡ್ಡ ಬಂದರು. ಇದ್ಯಾರು, ಈ ಮಹೇಶನ ಅಣ್ಣ ನೋಡಿ. ಇಲ್ಲಿ ಗಂಡ ಹೆಂಡತಿ ಇದ್ದದ್ದು ಯಾರ್ಯಾರು, ವಸಂತು ಅಂದರೆ ಇಲ್ಲಿ ಮಹೇಶ ಮತ್ತು ಸುಚಿತ್ರಾ. ಇವ್ರಿಗೆ ಅಣ್ಣ ಯಾರು, ವಸಂತು, ಮಹೇಶನ ಅಣ್ಣ.
ಇಲ್ಲಿ ಕಮಲಾಕರ್ ಭಟ್ ಜೊತೆಲಿ ಸಂಬಂಧ ಇತ್ತು ಅಂತ ಆರೋಪ. ಇಲ್ಲೇನಾಗುತ್ತೆ, ಈ ಥರ ವಸಂತ ಬಂದಾಗ ವಸಂತ ಎದೆಗೆ ಚಾಕು ಚುಚ್ಚಿಬಿಡ್ತಾರೆ. ಸುಚಿತ್ರಾ ಗ್ಯಾಂಗ್ ದಾಳಿ ಮಾಡಿತ್ತು ಅಂತ ಹೇಳಲಾಗ್ತಾ ಇರೋದು. ಇದೇ ವೇಳೆ ಊರಿನ ಹೊರಭಾಗದಲ್ಲಿ ಇದ್ದಿದ್ದು ಕಮಲಾಕರ್ ಭಟ್, ಸಿದ್ದಾಪುರದಲ್ಲೇ ಇದ್ದು ದಾಳಿಗೆ ಸೂಚನೆ ಕೊಟ್ಬಿಟ್ಟಿದ್ರು ಕಮಲಾಕರ್ ಭಟ್ ಅಂತ ಆರೋಪ ಬಂದಿದೆ. ಆದರೆ ಇಂಥ ಸಂದರ್ಭಗಳೇನಾಗುತ್ತೆ, ಸ್ಪಾಟಲ್ಲಿ ಎಷ್ಟು ಜನ ಇದ್ದರು, ಕ್ರಿಮಿನಲ್ ಕಾನ್ಸ್ಪಿರಸಿ ಹೇಗೆಲ್ಲ ನಡೆದಿದೆ, ಇವರೆಲ್ಲ ಒಂದು ಕೂಟವಾಗಿ ಎಲ್ಲೆಲ್ಲಿ ಸೇರಿದ್ರು, ಯಾವ ಸ್ಪಾಟಲ್ಲಿ ಇವರು ಸೇರಿಕೊಂಡು ಒಂದು ಕೊಲೆಗಿಂತ ಮುಂಚೆ ಸಂಚು ಮಾಡಿದರು, ಆ ಸಂಚನ್ನು ಕಾರ್ಯರೂಪಕ್ಕೆ ತರಕ್ಕೆ ಏನೇನು ಪ್ಲಾನ್ ಮಾಡಿಕೊಂಡ್ರು. ಈಗ ಅಲ್ಲಿ ಹೋಗಿದ್ದಾರೆ, ಹೌದು ಮಗಳು ಕರ್ಕೊಬರೋಕ್ಕೆ ಅಂತ ನಾವು ಹೋಗಿದ್ವಿ ಅಂತ ಬಂದಾಗ ಇವರು ಮಾರಕಾಸ್ತ್ರಗಳೊಂದಿಗೆ ಅಲ್ಲಿಗೆ ಬಂದಿದ್ರಾ, ಚಾಕು ಮೊದಲೇ ತಂದಿದ್ರಾ, ಅಲ್ಲಿಗೆ ದೊಣ್ಣೆ ತಂದಿದ್ರಾ, ಖಾರದ ಪುಡಿ ತಂದಿದ್ರಾ, ಮಶೆಟ್ ತಂದಿದ್ರಾ ಅಥವಾ ಮಚ್ಚು ತಂದಿದ್ರಾ ಅವರು, ಇದೊಂದು ಇಶ್ಯೂ ಬರುತ್ತೆ. ಇಲ್ಲ ಅಲ್ಲೇನೋ ಗಲಾಟೆ ನಡೆದುಬಿಟ್ಟಿದೆ, ಅಲ್ಲೇ ಎಲ್ಲೋ ಬಿದ್ದಿದ್ದ ಚಾಕುನೋ ತರಕಾರಿ ಹೆಚ್ಚು ಚಾಕುನೋ ತೊಗೊಂಡು ಚುಚ್ಚಿಬಿಟ್ರು ಅಂದರೆ ಅದು ಬೇರೆ ಕತೆ. ನ್ಯಾಯಂಗದ್ರೆ ಅದು ಬೇರೆ ಟರ್ನ್ ತೊಗೊಳುತ್ತೆ. ಅದು ಇವ್ರು ಮೊದಲೇ ರೆಡಿಯಾಗಿ ಬಂದಿರಲಿಲ್ಲ, ಮಗಳು ಕರ್ಕೊಂಡೋಗಿ ಬಂದಿದ್ರು ಅಂತ ಹೇಳಿ ನಾಳೆ ಅದು ವಾದ ಪ್ರತಿವಾದ ಬಂದಾಗ ನಿಮಗೆ ಇನ್ನೂ ಅರ್ಥ ಆಗುತ್ತೆ ಇದು. ಸೊ ಈ ವಿಚಾರದಲ್ಲಿ ಪ್ರಿಪರೇಷನ್, ಕ್ರಿಮಿನಲ್ ಕಾನ್ಸ್ಪಿರಸಿ, ಸ್ಪಾಟಲ್ಲಿದ್ದಂಥವರು ಇನ್ಸ್ಟ್ರಕ್ಷನ್ ಅವರಿಗೆ ಬಂದಿತ್ತಾ ಇಲ್ವಾ, ಈ ಒಂದು ಇಡೀ ಇಶ್ಯೂ. ಇಲ್ಲಿ ಕಮಲಾಕರ್ ಭಟ್ಗೆ ಸುಚಿತ್ರಾಳಿಗೆ ಏನು ಸಂಬಂಧ ಇತ್ತು ಅಂಥೇಳಿ ಅದು ಬೇರೆನೇ ಪಾರ್ಟ್. ಅದು ಕಮಲಾಕರ್ ಭಟ್ ಈ ವಿಷಯ ಇಟ್ಕೊಂಡು ಇವ್ರನ್ನ ಮರ್ಡರ್ ಮಾಡಿಬಿಡಿ ಅಂತ ಇನ್ಸ್ಟ್ರಕ್ಟ್ ಮಾಡಿದ್ರಾ, ಅದು ಬೇರೆ ಇಶ್ಯೂ. ಅಥವಾ ಈ ಒಂದು ಇಡೀ ಇಶ್ಯೂ ಇರೋದು ಮಹೇಶ ಮತ್ತು ಸುಚಿತ್ರಿಂದ. ಇದು ಇಲ್ಲೇನೋ ಆಗಿರೋದಕ್ಕೂ ಈ ಘಟನೆಗೂ ಸಂಬಂಧನೇ ಬರಲ್ವಾ ಅಂತೇಳಿ ನಾಳೆ ದಿನ ಇದೆಲ್ಲವೂ ಕೂಡ ನಿಷ್ಕರ್ಷೆ ಆಗಬೇಕಾಗತ್ತೆ. ಸಮಸ್ಯೆ ಚಾಕು